ಅಮೌಂಟ್ ಎತ್ತಾಕ್ ಬಂದಿದ್ವಿ. ಯಗ್ನಳ್ಳಿ ಕ್ರಾಸ್ ಇದಲ್ಲ, ಯಗ್ನಳ್ಳಿ ಕ್ರಾಸ್ ಅಲ್ಲಿ ಯಾರೋ ಸರ್ರಿಗೆ ಸ್ಕ್ಯಾಮ್ ಮಾಡವ್ರೆ. ATM ಕಾರ್ಡ್ನೇ ATM ಮಿಷಿನ್ ಸ್ಕ್ಯಾಮ್ ಮಾಡವ್ರೆ. ಯಾರು ಅಂತ ಗೊತ್ತಿಲ್ಲ. ATM ಕಾರ್ಡ್ ಹಾಕಿ 25 ನಿಮಿಷ ಕ್ಯಾಶೇ ಬಂದಿಲ್ಲ. ಪ್ಲೀಸ್ ಕಲೆಕ್ಟ್ ದಿ ಕ್ಯಾಶ್ ಅಂತ ಬತ್ತೈತೆ. ಅರೆ ಕ್ಯಾಶೇ ಬರ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ಇದು ಪ್ಲಾಸ್ಟರ್ ಐತಿ, ಇಲ್ಲೊಂದು ಕಾಣಿಸ್ತಿದೆ. ಪ್ಲಾಸ್ಟರ್ನ ಇಲ್ಲಿ ಗ್ರೀನ್ ಕಲರ್ ಬರುತ್ತೆ ಲೈಟು. ಇಲ್ಲಿ ಪ್ಲಾಸ್ಟರ್ ಇದೆ ಅನ್ಸವ್ರೆ. ಇದು ಡೌಟ್ ಬಂದಿದೆ, ಪ್ಲಾಸ್ಟರ್ ಕಿತ್ತಿ ಅವ 20 ನಿಮಿಷದಿಂದ ಪ್ಲೀಸ್ ಟೇಕ್ ದಿ ಕ್ಯಾಶ್ ಅಂತ ಬರ್ತೈತಿ. ಕ್ಯಾಶ್ ಬರ್ತಾ ಇಲ್ಲ. ಏನಂತ ನೋಡಿದ್ರೆ ಇಲ್ಲಿ ಕೆಳಗಡೆ, ಇಲ್ಲಿ ನೋಡಿ, ಇಲ್ಲಿ ನೀವೇ ಇದು ಕೆಳಗಡೆ ಯಾರೋ ಇದನ್ ಮಾಡವ್ರೆ. ಪ್ಲಾಸ್ಟರ್ ಏನಂತ ಗೊತ್ತಿಲ್ಲ. ಬಂದಾಗ ಅವ್ನು ಕಾಸೆ ಬಂದಿಲ್ಲ, ಅವ್ನು ವಾಪಸ್ ಹೋದ. ದುಡ್ಡು ಲಾಕ್ ಆಗೈತಿ ಇಲ್ಲಿ, ಏನಕ್ಕಂತ ಗೊತ್ತಿಲ್ಲ. ಆಮೇಲೆ ನಾವು ತೆಗ್ದಿ ಇಲ್ಲಿ ಬನ್ನಿ, ಇದು ಕೆಳಗ್ ತರ್ಸು. ಇಲ್ಲಿ ಈ ತರದ್ದು ಇದು ಪಟ್ಟಿ ಐತೆ, ಅದನ್ನ ಕಿತ್ತಿ ನಾವು ಇವಾಗ ಕಾಸು ಎತ್ಕೊಂಡಿರೋದು. ಡೆಬಿಟೆಡ್ ಅಂತ ಆಗಿ ಅರ್ಧ ಅವರ್ ಆಗೈತೆ. ಈ ತರ ಮಾಡಿದ್ರೆ ಯಾರೋ ಸ್ಕ್ಯಾಮ್ ಮಾಡ್ತಾವ್ರೆ. ಇದು ತೋರಿಸಿದ್ದು ಈಚ್ ಕಡೆಯಿಂದ ಬೇಡ, ಸಾಕು ಇಷ್ಟೇ ಹೇಳು. ಥ್ಯಾಂಕ್ಸ್ ಅಂತ ತೋರ್ಸ್ ಆಯ್ತು ಕಣು. ಹಿಂಗ್ ಮಾಡಿದ್ರೆ ಗಾಂಡ ಸೋಳೆ ಮಕ್ಕಳು ಹೆಂಗ್ ಮಾಡೋದು ಹೇಳ್ರಿ? ಎಂತ ದೊಡ್ಡ ಸ್ಕ್ಯಾಮ್ ಮಾಡೋರು ಗೊತ್ತಾ ಅವರು. ನಾವಿವಾಗ ಪೊಲೀಸ್ಗೆ ಕಂಪ್ಲೇಂಟ್ ಮಾಡೋಣ ಅಂತ ಕಾಲ್ ಮಾಡಿದ್ವಿ. ನಿಜ ಒಂದು ಕಾಲು ಪಿಕ್ ಮಾಡ್ತಾ ಇಲ್ಲ. ಸೊ ನಮ್ಗೆ ಅವ್ರ ನಂಬರು ಗೊತ್ತಿಲ್ಲ. 1930 ಕಾಲ್ ಮಾಡೋಕೆ ಹೇಳಿದ್ರು. ಕಾಲ್ ಮಾಡಿದ್ದೀವಿ, ಅವರು ಕೂಡ ಏನೋ ರೆಸ್ಪಾನ್ಸ್ ಮಾಡ್ತಿಲ್ಲ. ಸೊ ನಮ್ಗೆ ಆದಂಗೆ ಬೇರೆಯವ್ರಿಗೆ ಆಗಬಾರ್ದು ಅಂತಲೇ ನಾವು ವೆಯ್ಟ್ ಮಾಡ್ತಿದ್ದೀವಿ ರೋಡಲ್ಲಿ. ಯಪ್ಪ, ಈ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರಂತ ನನ್ನ ಲೈಫಲ್ಲೂ ಅಂದ್ಕೊಂಡಿದ್ದೆ. ನನಗಂತೂ ಕಷ್ಟಪಟ್ಟು ದುಡ್ಡು ಎಲ್ಲೊಂಟೋಗ್ಬಿಡುತ್ತೋ ಅಂತ ಅಳುನೇ ಬಂದ್ಬಿಟ್ಟಿತ್ತು ಇವಾಗ 1 ನಿಮಿಷಕ್ಕೆ. ನಾನು ನಮ್ಮ ಅಣ್ಣನಂತ ಹಿಡ್ಕೋದಿದ್ದೆ, ನೀನೇ ಕೊಡಬೇಕು ಅಂತ. ನೋಡಿ ನಮ್ಮ ಅಣ್ಣ ಅಲ್ಲಿ ಇಲ್ಲೇ ಒಂದು ICICI ಬ್ಯಾಂಕ್ ಇತ್ತು, ಅಲ್ಲಿಗೆ ಸೂರ್ಯನು ಮತ್ತೆ ನಮ್ಮ ಏನಂದ್ರು, ನಾಳೆ ಬನ್ನಿ ಇಲ್ಲಿ ಕಂಪ್ಲೇಂಟ್ ಮಾಡಿ ಅಂತ. ಇವಾಗ ಸ್ಕ್ಯಾಮ್ ಅಂತ ನೀನು ಹೇಳ್ಬೇಕಾಗಿತ್ತಾನೆ ಪೊಲೀಸವ್ರಿಗೆ ಕಂಪ್ಲೇಂಟ್. ಏನಂತ ಅದೇ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಕ್ಯಾಮ್ರಾ ಹಚ್ಚಿ ಅಂತ ಹೇಳೋರು. ಯಾರು ಹೇಳಿದ್ದು? ವಾಚ್ಮ್ಯಾನ್. ಗ್ರೀನ್ ಲೈಟ್ ಬರ್ತದೆ ಅಂತ ತಪ್ಪಸೋತಿ. ಹೌದಾ? ಟೇಪ್ ಹಾಕಿರೋದು ತಪ್ಪು ಫಸ್ಟ್ ಆಫ್ ಆಲ್. ಇವಾಗ ನಾಳೆ ಹೋಗೋಷ್ಟು ಟೇಪ್ ತೆಗ್ದ್ಬಿಟ್ಟಿದ್ರೆ ಇದು ಒಂದು ಸೌಂಡ್ ಬರುತ್ತೆ. ಇದನ್ನ ಹಾಕಿದ್ದಾರೆ ಇಲ್ಲಿ. ಇನ್ನೊಂದು ಏನಂದ್ರೆ ಈ ತರ ಇರುತ್ತೆ, ಸ್ಟೀಲ್ ಇದು. ಇಲ್ಲಿ ಸ್ಟೀಲ್ ಇಲ್ಲ. ಇದನ್ನ ನೋಡ್ಕೊಂಡಿದ್ದಾರೆ. ಇದನ್ನ ಏನೋ ಅನ್ಸಿದ್ದಾರೆ. ಇದನ್ನ ಒಳಗಡೆ ಕಾಸು ಹೇಳಿದ್ರೆ ಪ್ಲೀಸ್ ಕಲೆಕ್ಟ್ ಅವ್ರ ಕ್ಯಾಶ್ ಅಂತ ಬರುತ್ತೆ, ಆದ್ರೆ ಇದ್ರ ಕ್ಯಾಶ್ ಬರಲ್ಲ. ₹100 ಹಾಕ್ಬಿಟ್ಟು ಒಂದ್ಸರಿ ತೋರಿಸಿ. ಇಯರ್ಫೋನ್ ಹೇಳಿದ್ದೀನಿ. ಇದು ₹100 ಮಾಡಿ ತೋರಿಸೋ ಬಿಡಿ ಅವ್ರಿಗೆ. ಅದು ಹಾಕ್ರೆ ಸ್ಪೀಕರ್ ವರ್ಕ್ ಆಗಲ್ಲ ಸರ್. ₹100 ಕಳಿಸ್ತೀನಿ ನೋಡಿ ಸರ್. ಈಗ ಎತ್ತುತ್ತೀವಿ, ಡ್ರಾ ಮಾಡ್ತೀವಿ, ಅಮೌಂಟ್ ಬರೋದು ಅಷ್ಟು ಕೈತೆ ಕ್ಯಾಶ್ ಅಲ್ಲಿ ತೋರಿಸುತ್ತೆ. ಕಲೆಕ್ಟ್ ಮಾಡಿ ಅಂತ ಬರುತ್ತೆ. ಅಮೌಂಟ್ ಈಚೆ ಇಲ್ಲ, ಇಲ್ಲ ಆಯ್ತು. ನಾನು ಆಮೇಲೆ ನೋಡಿ, ಆಮೇಲೆ ಹಿಂಗೆ ಎತ್ತದೆ ಇದನ್ನ. ಹಿಂಗೆ ಎತ್ತಿದ್ರೆ ಫುಲ್ 8,000 ಕ್ಯಾಶ್ ಇಲ್ಲೇ ಐತಿ. ಇಲ್ಲಿ ನೋಡಿ, ಇದು ಇವಾಗ ಬರ್ತದೆ. ಇವಾಗ ಅದು ಕ್ಯಾಶ್ ತಡೀತಿತ್ತು. ಕ್ಯಾಶ್ ಎತ್ಕೊಳ್ಳೋ ಗಂಟ ಇಲ್ಲಿ ಪ್ಲೀಸ್ ಕಲೆಕ್ಟರ್ ಕ್ಯಾಶ್ ಅಂತಾನೆ ಬರ್ತಾ ಇರೋದು. ನಾವೇ 3/4 ಅವರ್ ಕಾದಿ ಆಮೇಲೆ ಯಾವ್ದೋ ಫಿಲಮ್ ಅಲ್ಲಿ ಈ ತರ ಸ್ಕ್ಯಾಮ್ ಮಾಡಿದ್ರಲ್ಲ ಅಂದ್ಬಿಟ್ಟು ನೋಡ್ಬಿಟ್ಟು ಇದೆಲ್ಲ ಇದು ಮಾಡಿರೋದು. ಇದು ಮಾಮೂಲಿ ಸೌಂಡ್ ಬರ್ಬಾರ್ದು ಅಂತ. ಇದು ಇಯರ್ಫೋನ್ ಮಾಮೂಲಿ ಜಾಕ್ ಬರುತ್ತಲ್ಲ, ಈ ತರ ಜಾಕು. ಸರ್ ಯಾರೋ ಒಬ್ರು ಬಂದ್ರು, ಇಲ್ಲಿಂದ ಬಂದ್ಬಿಟ್ಟು ATM ಅಲ್ಲಿ ಕಾರ್ಡ್ ಹಾಕಿದ್ರು. ಅವ್ರ ಕಾಸು ಬರ್ಲಿಲ್ಲ. ಅವ್ರು ನಮ್ಗೆ ಏನ್ ಹೇಳ್ಬಿಟ್ಟು ಅದ ಸೆಕ್ಯೂರಿಟಿ ಇದಾರ ಅಂತ ಇವ್ರು ಕೇಳಿದ್ರು. ನಮ್ಮ ಅಣ್ಣ ಸೆಕ್ಯೂರಿಟಿ ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಅವನು ಎದುರುಗಡೆ ರೋಡ್ಗೆ ಹೋದ. ಒಂದ್ ಬ್ಯಾಗ್ ಹಾಕೊಂಡಿದ್ದ ಅವನು. ATM ಅಲ್ಲಿ ಕಾಸು ಹೇಳ್ತಿಲ್ಲ, ಅವ್ನು ಹಂಗೆ ವಾಪಸ್ ಹೋದ. ಫಸ್ಟ್ ಯಾರೋ ನೋಡ್ಕೊಂಡ್ ಮಾಡೋರು. ಇದಕ್ಕೆ ಇದಿಲ್ಲ, ಇದಕ್ಕೆ ಡೋರ್ ಇಲ್ಲ. ಇದಕ್ಕೆ ₹200 ಅದೇ ಈಗ ಸ್ಟಿಕ್ಕರ್ ಅನ್ಸಂಗಿಲ್ಲ. ಗ್ರೀನ್ ಕಲರ್ ಲೈಟ್ ಬರ್ಬೇಕು. ಯಾವಾಗ ಗ್ರೀನ್ ಕಲರ್ ಲೈಟ್ ಬರಬೇಕು. ನೀವು ತೋರಿಸ್ತೀನಿ. ಫಸ್ಟೇ ಬ್ಲ್ಯಾಕ್ ಹೊಡೆದ್ಬಿಟ್ಟು ಸರ್ ನಮ್ಗೇನೋ ಗೊತ್ತಾಯ್ತು, ಪಾಪ ಕೆಲ್ಸಕ್ಕೆ ಹೋಗೋರು ಅವ್ರಿಗೆಲ್ಲ ಎಷ್ಟು ಹಿಂಸೆ ಆಗುತ್ತೆ ಹೇಳಿ ಈ ಥರ ಮಾಡಿದೆ.
ಹೌದಾ? ಇವಾಗ ಇವರು ಬಂದು ಯಾರು ICICI ಪಾಪ ಎಳ್ದಿರ್ತಾರೆ ಕ್ಯಾಶ್, ಅವರು ಕಂಪ್ಲೇಂಟ್ ಕೊಡ್ತಾರೆ. ಆಮೇಲೆ ಅವ್ರು ಬ್ಯಾಂಕ್ ಅವ್ರು ಬಂದು ನೀವು ಕಂಪ್ಲೇಂಟ್ ಕೊಡ್ತಾರೆ ಅಂತ ನಾವು ಅದಕ್ಕೆ ನಿಮ್ಗೆ ಮುಂಚೆನೆ ಹೇಳ್ಬಿಟ್ಟಿದ್ದು. ಬ್ಯಾಂಕ್ ಅವ್ರಂತೂ ರೆಸ್ಪಾನ್ಸ್ ಇಲ್ಲ. ನಾವೆಲ್ಲ ಹುಡುಕಿದೀವಿ ಸರ್ ಪೊಲೀಸ್ ಅವ್ರನ್ನ. ಫೋನ್ ಮಾಡಿದೀನಿ, ಎಷ್ಟೊಂದು ಕಾಲು ಕೂಡ ಕನೆಕ್ಟ್ ಆಗಿಲ್ಲ. ಮಾಡಿದೆ ಸರ್, ಎಷ್ಟು ಫೋನ್ ಮಾಡಿದೀನಿ ತೋರಿಸ್ತೀನಿ, ಕನೆಕ್ಟೇ ಆಗಿಲ್ಲ ಯಾವುದಕ್ಕೂ. ಸರ್ ನಿಮ್ದು ATM ಇದ್ರೆ ಹೇಳಿರಿ ಸರ್. ಈ ತರ ಮಾಡಿದ್ದಾರೆ, ಇದೆಲ್ಲ ಹಾಕಿದ್ದಾರೆ, ಇಲ್ಲೆಲ್ಲ ಹಾಕಿದ್ದಾರೆ. ನಮ್ಮ ಅಣ್ಣಂದೇ ಎಳೆಯಕ್ ಬಂದಿದ್ವಿ ಅಕೌಂಟ್ ಅಲ್ಲಿ ಅಷ್ಟೇ ಎಳ್ಕೊಂಡ್ಬಿಟ್ಟು ಇವಾಗ ಸರ್. ನಾವು ಬಂದಾಗೆ ಅವನು ಇಲ್ಲಿಂದ ಬಂದ ಬ್ಯಾಗ್ ಹಾಕೊಂಡು ಈ ATM ಅಲ್ಲಿ ಚೆಕ್ ಮಾಡ್ದ, ಆದ್ರೆ ಅವನಿಗೆ ಕಾಸು ಎತ್ಕೊಂಡಿಲ್ಲ. ಬಂದಿಲ್ಲ ಅಂತ ಅವ್ನು ಎದುರುಗಡೆ ರೋಡ್ಗೆ ಹೋದ. ನಾವು ಎದುರುಗಡೆ ಅಲ್ಲಿ ಯಾವುದೋ ಹೋಟೆಲ್ ಇದೆಯಲ್ಲ ಅವ್ರನ್ನೂ ಕೇಳಿದ್ವಿ, ಈ ಥರ ಸ್ಕ್ಯಾಮ್ ಆಗಿ. ಅವ್ರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಮಾಸ್ಕ್ ಹಾಕಿಲ್ಲ, ಅವ್ನು ಆರಾಮಾಗೆ ಬಂದ. ಇಲ್ಲಿ ಆಗ್ದ, ಆದ್ರೆ ದುಡ್ಡೇನೇ ಎತ್ಕೊಂಡಿಲ್ಲ, ನಮ್ಮನ್ನ ಕೇಳ್ದ. ನಮ್ಗಿಂತ ಮುಂಚೆ ಬಂದವರು. ನಾವು ದುಡ್ಡು ಎಳ್ದಿದ್ದು 10:30ಗೆ, ಆದ್ರೆ ನಾನು ಹುಡುಕಿ ಇದನ್ನೆಲ್ಲ ತೆಗ್ದಿ ಎತ್ತಿದ್ದು 11 ಗಂಟೆಲಿ. ಇದನ್ನ ತೆಗ್ದಿದ್ದು ಅರ್ಧ ಅವರ್ ಬಿಟ್ಟು, ಅರ್ಧ ಅವರ್ ಕ್ಯಾಶೇ ಬಂದಿಲ್ಲ ನಮ್ಗೆ. ಇಲ್ಲೇ ಲಾಕ್ ಆಗಿತ್ತು ಕ್ಯಾಶ್. ಅದನ್ನ ಎತ್ತಿದ್ರು. ಸ್ಕ್ಯಾಮ್ ಪಕ್ಕ ಇದು. ನಮ್ಮೊಬ್ರಿಗೆ ಅಂದ್ರೆ ಇವಾಗ ನಾವು ಬಂದಾಗ ನಮ್ಮೊಬ್ರಿಗೆ, ಅದಕ್ಕಿಂತ ಮುಂಚೆ ಸರ್ ನಮ್ಮನೆ ಇರೋದಿಲ್ಲ ಯಜ್ಞಳ್ಳಿ ಕ್ರಾಸ್ ಅಲ್ಲಿ. ಯಜ್ಞಳ್ಳಿ ಕ್ರಾಸ್. ಆದ್ರೆ ನಾವು ಹೋಗಿಲ್ಲ, ಕ್ಯಾಶ್ ಬಂದಿಲ್ಲ ಅಂತ ಇಲ್ಲೇ ಇದ್ದು. ರಾಜು ಹೌದು, ಅದೇ ಸರ್ ಹೇಳ್ತಾರೆ. ನಮ್ಗಿಂತ ಮುಂಚೆ ಬಂದವರು ಮಾಡಿರೋದು ಈ ತರ ಅಂತ. ನಮ್ಗಿಂತ ಮುಂಚೆ ಬಂದಿರ್ತಾರಲ್ಲ ಪಬ್ಲಿಕ್ ಯಾರು ಮಾಡಿಲ್ಲ. ಇಲ್ಲಿ ಬಂದ್ ಮಾಡಿದ್ರು ಪಬ್ಲಿಕ್. ನಮ್ಗಿಂತ ಮುಂಚೆ ಯಾರು ಬಂದಿಲ್ಲ. ಸೂರ್ಯ ನಮ್ಮನೆ ಇಲ್ಲೇ ಕರೀಂ ಸರ್ ಲೇಔಟ್ ಮಸೀದಿ ಇದೆಯಲ್ಲ, ಈ ತರ ಎಲ್ಲ ಹಾಕಲ್ಲ ಮಿಷಿನ್ಗೆ. ಈ ತರ ಮತ್ತೆ ಪ್ಲಾಸ್ಟರ್ ಅದೆಲ್ಲ ಹಾಕಲ್ಲ. ಯಾರೋ ಗೊತ್ತಿರೋರೇ ನೋಡ್ಕೊಂಡು ಮಾಡಿರೋದು. ಅಲ್ಲಿ ICICI ಬ್ಯಾಂಕ್ ವಾಚ್ಮನ್ ಕೇಳಿದೆ, ಆ ತರ ಎಲ್ಲ ಹಾಕಲ್ಲ, ನೀವು ಬಂದು ನಾಳೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದಾರೆ. ಕಂಪ್ಲೇಂಟ್ ಕೊಡಿ, ಒಟ್ನಲ್ಲಿ ನಮ್ಗಿಂತ ಮುಂಚೆ ಅರ್ಧ ಅವರಲ್ಲಿ ಯಾರೋ ಬಂದು ಈ ತರ ಮಾಡಿರೋದು. 100% ಇರಂಗಿಲ್ಲ. ಏ ಪಪ್ಪು ಬಾ. ಈ ತರ ಕ್ಲೋಸ್ ಇಲ್ಲ ಇದು. ಇದು ಇದೈತೆ, ಅದನ್ನು ನೋಡ್ಕೊಂಡೆ ಇದು ಪಟ್ಟಿ ಹಾಕಿರೋದು ಅವರು. ಕ್ಲೀನ್ ಆಗಿ ಅದು ಇದು ಯಾವ್ದೋ ಹುಡ್ಕೊಂಡಿದ್ದಾರೆ ಪಟ್ಟಿ. ಅವಳೇ ಎಳ್ದಿದ್ದು ಅದನ್ನ. ಎಳ್ದ್ಮೇಲೆ ಸೌಂಡ್ ಬರ್ತೈತೆ ನೋಡಿ ಸರ್. ಇದು ಸೌಂಡ್ ಬರ್ತೈತಾ ಇದು ಮಾತಾಡ್ಕೊಂಡು. ಇದಾಕಿದ್ರೆ ಸೌಂಡ್ ಬರಲ್ಲ. ಅದ್ ಜನಕ್ಕೆ ಗೊತ್ತಾಗಬಾರ್ದು ಅಂತ ಕ್ಯಾಶ್ ಕಲೆಕ್ಟ್ ಮಾಡಿ ಅಂತ ಹೇಳಿರ್ತಾನೆ, ಅದು ಗೊತ್ತಾಗಬಾರ್ದು. ಇಲ್ಲಿ ಇದು ಬರಲ್ಲ, ಯಾವುದೇ ATMಗೂ ಬರಲ್ಲ ಅದು. ಇವಾಗ ನಾವು ಪೊಲೀಸವ್ರಿಗೆಲ್ಲ ಹೇಳಿ ಅವರು ಬೆಳಗ್ಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಇವಾಗ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ. ಪೊಲೀಸರು ಅಲ್ಲೇ ಚೆಕ್ ಮಾಡಿ ಫೈನಲಿ ಇವಾಗ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವ್ರು ಹೇಳಿದ್ರು ಮಾರ್ನಿಂಗ್ ಬಂದು ಕಂಪ್ಲೇಂಟ್ ಕೊಡಿ ಅಂತ. ಸೊ ಅದಾದಮೇಲೆ ಇವಾಗ 12 ಗಂಟೆ ನೈಟು ಮನೆಗೂ ರಿಟರ್ನ್ ಬಂದ್ವಿ. ಸೊ ದಯವಿಟ್ಟು ATM ಅಲ್ಲಿ ಯಾರೆಲ್ಲ ಹೋಗ್ತಿರೋರು ದಯವಿಟ್ಟು ಹುಷಾರಾಗಿ ನೋಡಿ. ಈ ಥರ ಸ್ಕ್ಯಾಮ್ ಆಗ್ತಿದೆ. ಯಾರು ಕೂಡ ಯಪ್ಪ ಎಷ್ಟು ಕಷ್ಟಪಟ್ಟು ದುಡ್ದಿರುತ್ತಲ್ಲ ದುಡ್ಡು, ಅದು ಹೋಗ್ಬಿಟ್ರೆ ಹೆಂಗಾಗುತ್ತೆ ಹೇಳಿ. ನನಗೆ ದೇವ್ರಣೆಗೂ ನಾನು ಅಲ್ಲಿ ರಾಘವೇಂದ್ರನೇ ಬೇಡ್ತಾ ಇದ್ದೆ, ದೇವ್ರೆ ನನ್ನ ಕಾಸು ಎಲ್ಲಿ ಹೋಗ್ಬಿಡುತ್ತೋ ಏನು, ಕಷ್ಟಪಟ್ಟು ದುಡ್ದಿರೋ ದುಡ್ಡು. ಇವಾಗಂತೂ 1 ರೂಪಾಯಿನೂ ಇಂಪಾರ್ಟೆಂಟು. ಅಷ್ಟು ತುಂಬ ಲೈಫ್ ಕಷ್ಟ ಆಗಿಬಿಡುತ್ತೆ ದುಡಿಯೋದಕ್ಕೆ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಇವಾಗ ತುಂಬ ಸ್ಕ್ಯಾಮ್ ನಡೀತಿದೆ. ಹುಷಾರಾಗಿ ನಿಮ್ಮ ದುಡ್ಡನ್ನ ATMಗೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ ವಿಡ್ರಾನ ಮಾಡ್ಕೊಳ್ಳಿ. ಹಾಗೆ ನೀವು ನೋಡಿ ತುಂಬ ಸ್ಕ್ಯಾಮ್ ನಡೀತಿದೆ. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.